ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್. ಇವತ್ತಿನ ಬ್ಲಾಗ್ ಬಂದು ಸಂಡೇದು ನಮ್ಮ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಂದು ಇದು ಸಂಡೇ ರೂಟೀನ್ ಆಗಿರುತ್ತೆ. ನಾನು ಪ್ರತಿದಿನವೂ ಇದೇ ರೂಟೀನ್ ಇರುತ್ತೆ. ಫಸ್ಟು ಇದ್ದ ತಕ್ಷಣ ಮನೇನ ನೀಟ್ ಮಾಡಿಕೊಂಡು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಯಾವುದೇ ರೀತಿ ಕೆಲಸ ಇದ್ರೂ ಸುದಾ ಫಸ್ಟು ಇದು ಮಾಡ್ಕೊಳ್ಳೋದು. ನೈಟು ಕ್ಲೀನ್ ಮಾಡಿರ್ತೀನಿ, ಆದ್ರೂ ನಾನು ಮಾರ್ನಿಂಗ್ ಎದ್ದು ಒಂದು ಮೈ ಕ್ಲೀನ್ ಮಾಡ್ಕೊತೀನಿ. ನಿಮಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ ಮಕ್ಕಳಿರೋ ಮನೆಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ. ಅದೇ ರೀತಿ ನಮ್ಮ ಮನೆಯಲ್ಲೂ ಸುದಾ ನಮ್ಮ ಪಾಪು ಬಂದು ತುಂಬ ಹಣ್ತಾಳೆ. ಅಂದರೆ ಅಷ್ಟು ಬೇರೆ ಮಕ್ಳುಗಳಿಗೆ ಹೋಲಿಸ್ಕೊಂಡ್ರೆ ನನ್ನ ಮಗಳು ಬೆಟರ್ ಅಂತ ಹೇಳ್ಬೋದು. ನನ್ನ ಮಗಳು ಸಣ್ಣ ಸಣ್ಣ ಪೇಪರ್ ಹರಿಯೋದು, ಎಲ್ಲ ಪೇಪರಲ್ಲಿ ಗೀಜೋದು ಕೂತ್ಕೊಂಡು ಅದನ್ನೇ ಜಾಸ್ತಿ ಮಾಡ್ತಿರ್ತಾಳೆ. ಅದಷ್ಟೇ. ಅದು ಬಿಟ್ರೆ ಇಲ್ಲಿ ನಾವು ರೋಡ್ ಸೈಡೇ ಇರೋದ್ರಿಂದ ತುಂಬ ಧೂಳಿರುತ್ತೆ ಮನೆಗೆ ಅನ್ನೋದಷ್ಟೇ. ಮನೆ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು, ತುಂಬಾ ಧೂಳು ಬರುತ್ತೆ. ಹಾಗೆ ನಾನು ಪಟ ಪಟ ಅಂತ ಕೆಲಸ ಮಾಡ್ಕೊಬಿಟ್ರೆ ಇನ್ನು ಆರಾಮಾಗಿ ನಾನು ನನ್ನ ಮಗಳು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋದೇ ಇರುತ್ತೆ. ನಾನು ಏನೇ ಕೆಲಸ ಮಾಡಬೇಕಿದ್ರೂ ಅಷ್ಟೇ. ಹಾಗೆ ನನ್ನ ಮಗಳು ನನ್ನ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡಿಕೊಂಡು ನನ್ನ ಮಗಳು ಅವಳು ಏನೇನಾರ ಹೇಳ್ತಿರ್ತಾಳೆ, ನಾನು ಅಂತ ಹೇಳ್ಕೊತಾ ಇರ್ತೀನಿ. ಅವಳ ಜೊತೆನೂ ಮಾತಾಡಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಆಟ ಆಡ್ಕೊಂಡು ಅವಳು ನನ್ನ ಜೊತೆ ಹಾಗೆ ಕೆಲಸ ಮಾಡೋದಕ್ಕೆ ಇದು ಮಾಡ್ತಿರ್ತಾಳೆ. ಈಗ ಮನೆಯೆಲ್ಲ ಗುಡಿಸಿ ಕ್ಲೀನಾಗಿದೆ. ಆದಮೇಲೆ ಮ್ಯಾಟ್ಗಳನ್ನೆಲ್ಲ ಒದ್ರಿ ಯಾವ ಪ್ಲೇಸ್ಗೆ ಹಾಕಿಬಿಡಬೇಕು. ಹಾಗೆಯೇ ನಾನು ಎಲ್ಲನೂ ಒದ್ರಿಟ್ಟಿದಂಗೆ ನನ್ನ ಮಗಳು ಎಲ್ಲನೂ ತಗೊಂಡೋಗಿ ಒಂದೊಂದಾಗಿ ರೂಮ್ಗೆ, ಅಡುಗೆ ಮನೆಗೆ, ಹಾಗೆ ವಾಶ್ರೂಮ್ಗೆ, ಹಾಗೆ ಬಾಗಿಲಿಗೆ ಹಾಕ್ತಾಳೆ. ನನಗೆ ಏನಪ್ಪ ಅಂದರೆ ಅವಳು ನೋಡಿದಾಗ ನನಗೆ ತುಂಬಾ ಖುಷಿಯಾಗುತ್ತೆ. ಏನಕ್ಕಪ್ಪ ಅಂದರೆ ನಾವು 10th ಬರೋ ತನಕ ನಾವು ಏನೂ ಕೆಲಸನೇ ಮುಟ್ತಿರ್ಲಿಲ್ಲ. ಯಾವುದು ಸುದಾ ನಮ್ಮಮ್ಮ ನಮಗೇನೋ ಕೆಲಸ ಮಾಡು ಅಂತಲೂ ಅಂತಿರ್ಲಿಲ್ಲ, ಏನೂ ಅಂತಿರ್ಲಿಲ್ಲ. ಆದರೆ ನನ್ನ ಮಗಳಿಗೂ ಮಾತ್ರ ನೋಡ್ತಾನೆ ಅವಳು ಅದು ಮಾಡಬೇಕಮ್ಮ, ಅಮ್ಮ ಇದು ಮಾಡಬೇಕಮ್ಮ, ನಾನು ಅದು ಮಾಡಲಾ ಅಮ್ಮ, ನಾನು ಇದು ಮಾಡಲಾ ಅಮ್ಮ ಅಂತ ಅವಳೇ ಹೇಳಿ ಮಾಡ್ತಾಳೆ. ಅದೊಂದು ಇಷ್ಟ ನನಗೆ ತುಂಬ. ಅಲ್ಲಿ ಸ್ವಲ್ಪ ಬರ್ಲಿಟ್ಕೊತು ಅಂದ್ಬಿಟ್ಟು ಬರ್ಲನ್ನು ಎತ್ತಿ ಸಣ್ಣ ಮಾಡಿಕೊಂಡ್ಳು. ಅದು ನನಗೆ ತುಂಬ ಒಂಥರ ಖುಷಿ. ಅದು ಮಕ್ಕಳಿಗೆ ಈಗಿಂದಲೇ ನಾವು ಏನು ರೂಢಿಸ್ತೀವಿ ಅದೇ ಮುಂದೆನೂ ಅದೇ ಬರುತ್ತೆ ಅಂತ. ಹಾಗೆ ಈಗ ಸಣ್ಣ ಪುಟ್ಟ ಕೆಲಸನ ಅವಳೇ ಮಾಡ್ತೀನಿ ಅಂದಾಗ ಸಣ್ಣ ಪುಟ್ಟ ಕೆಲಸನ ಆಯಿತು ಕಣಪ್ಪ ಅಂತ ಹೇಳ್ಕೊಂಡು ನಾವು ಈಗ ಲೋಟ ಎತ್ತಿಡೋದು, ಅವಳು ಊಟ ಮಾಡಿ ತಟ್ಟೆ ಎತ್ತಿಡೋದು, ಇಲ್ಲಾಂದರೆ ಈ ರೀತಿ ಮ್ಯಾಟೆಲ್ಲ ಹಾಕೋದು, ಯಾವುದೋ ಒಂದು ಸಣ್ಣ ಪುಟ್ಟ ಅವಳು ಮಾಡ್ತೀನಿ ಅಂದಾಗ ಖುಷಿಯಿಂದ ನಾನು ಸುದಾ ಬೇಡ ಅಂತ ಹೇಳಲ್ಲ, ಕಲ್ತ್ಕೊತಾಳೆ ಮುಂದೆ ಅನ್ನೋದಕ್ಕೋಸ್ಕರ ಆಯಿತು ಮಾಡಪ್ಪ ಅಂತ ಹೇಳ್ತೀನಿ. ಹಾಗೆ ನಾನು ಈಗ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ. ಪಾತ್ರೆ ವಾಶ್ ಮಾಡ್ತಾ ನನ್ನ ಮಗಳು ನನಗೆ ಅಮ್ಮ ಮಮ್ಮಿ ಮನೆಗೆ ಹೋಗೋಣ, ತಮ್ಮಣ್ಣನ ನೋಡೋಕ್ಕೆ ಹೋಗೋಣ ಅಮ್ಮ, ಶ್ರೇಷ್ಠ ಮನೆಗೆ ಹೋಗೋಣ ಅಂತ ಹೇಳ್ತಿದ್ಲು. ಹಾಗೆ ಮಾತಾಡ್ಕೊಂಡು ನಾನು ಹೋಗೋಣ ಕಣಮ್ಮ ಅಂತ ಹೇಳ್ಕೊಂಡು ಮಾತಾಡ್ತಾ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ. ನಮಗೆ ಯಾರು ಇಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ ಯಾರೂ ಚಿಕ್ಕ ಮಕ್ಳುಗಳಿಲ್ಲ, ನನ್ನ ಮಗಳ ಜೊತೆ ಆಟಾಡೋ ಅಂಥ ಮಕ್ಳುಗಳು. ಹಾಗಾಗಿ ನನ್ನ ಮಗಳಿಗೆ ತುಂಬಾ ಬೇಜಾರಾಗುತ್ತೆ. ಬೆಳಗ್ಗೆ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೊರಟೋದ್ರೆ ನಾನು ಮತ್ತು ನನ್ನ ಮಗಳು ಇಬ್ಬರೇ. ಟಿ ವಿ ಎಷ್ಟೊತ್ತು ಅಂತ ನೋಡೋಣ, ಮೊಬೈಲ್ ಇರುತ್ತೆ, ಮೊಬೈಲ್ ಎಷ್ಟೊತ್ತು ಅಂತ ನೋಡೋಣ. ಹಾಗಾಗಿ ನನ್ನ ಮಗಳು ನಾನು ಇಬ್ಬರೇ ಇರ್ತೀವಲ್ವ. ನನ್ನ ಮಗಳು ಜೊತೆ ನಾನು ಮಾತಾಡ್ತಾ ಇರ್ತೀನಿ, ಅವಳು ನನ್ನ ಜೊತೆ ಮಾತಾಡ್ತಾ ಇರ್ತಾಳೆ. ಹಾಗೆ ಫ್ರೀಯಾಗಿ ಕೂತ್ಕೊಂಡಾಗ ಬುಕ್ಕಲ್ಲಿ ಹೇಳ್ಕೊಡಮ್ಮ ಅಂತ ಬುಕ್ ತಗೊಂಡು ಬಂದು ಕೂತ್ಕೊತಾಳೆ. ಹಾಗೆ ಸ್ವಲ್ಪ ಏನೇನಾರ ಹೇಳ್ಕೊಡ್ತಾ ಇರ್ತೀನಿ ಬುಕ್ ನೋಡ್ಕೊಂಡು ಒಳಗೆ. ಹಾಗಿರುತ್ತೆ ನಂದು ಪ್ರತಿದಿನ ಇದೇ ರೀತಿ. ಅವಳಿಗೆ ಹೇಳ್ಕೊಡೋದಾಗಿರ್ಬೋದು, ಅವಳ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅದೊಂಥರ ಖುಷಿಯಾಗುತ್ತೆ ನನಗೆ. ಅವಳಿಗೆ ಏನಾರು ಹೇಳ್ಕೊಡ್ಬೇಕು, ಅವಳಿಗೆ ಏನಾರು ಕಲಿಸ್ಬೇಕು ಅಂದರೆ. ಹಾಗೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ನಾನು ಫಸ್ಟು ಖಾಲಿ ಹೊಟ್ಟೆಯಲ್ಲೇ ಬಿಸಿನೀರನ್ನ ಕುಡಿತೀನಿ. ಹಾಯ್ ಮಾಡವೆ. ನಿಂಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ಪಾಪ? ಒಬ್ಬರೇ ಹೇಳ್ಬೇಕು. ಅಪ್ಪ ಅಮ್ಮನ ಬಿಟ್ರೆ ಇನ್ನೇನು ಇಷ್ಟ ನಿಂಗೆ? ಇನ್ಯಾರಿಷ್ಟು ಇಷ್ಟ ಅಂತ ಹೇಳ್ಬೇಕು ನೀನು ವಿಡಿಯೋದಲ್ಲಿ. ಈಗ ಅಂಗಡಿ ತಾತ ಎಲ್ಲ ನೋಡ್ತಿದ್ದೆ ವಿಡಿಯೋನ. ಹೇಳು, ಯಾರಿಷ್ಟ ನಿಂಗೆ? ಅಂಗಡಿ ತಾತ ಇಷ್ಟ ಅಲ್ವಾ? ಇಷ್ಟನಾ? ಹೇಳು ಮತ್ತೆ.
ನಿನಗೆ ಯಾರಿಷ್ಟ? ಅಪ್ಪ ಅಮ್ಮ ಹಾಂ ತೋಸಿ. ಸರಿಯಾಗಿ ಹೇಳ್ಬೇಕು ಕಣಪ್ಪ. ನಿಂಗೆ ಇನ್ಯಾರು ಇಷ್ಟ ಅಂತ? ಅಪ್ಪ ಅಮ್ಮ ತೋಸಿ. ಆಮೇಲೆ ಅಮ್ಮಮ್ಮ, ಲಲಿತಜ್ಜಿ, ಲಕ್ಷ್ಮಜ್ಜಿ, ಮತ್ತೆ ನೀನು ಎಲ್ಲಾನು ಹೇಳ್ಬೇಕು. ನಾನೇ ಹೇಳಿದ್ರಾಗುತ್ತಾ? ಹೇಳು ಹೇಳಪ್ಪ ನೀನು. ಹಾಂ ಯಾವ ತಾತ? ಪ್ರಭು ತಾತ. ಆಮೇಲೆ ಇನ್ಯಾರಿಷ್ಟ? ಚಿಕ್ಕ ಚಿಕ್ಕಿ. ಯಾವ ಚಿಕ್ಕಿ? ಯಾವ ಚಿಕ್ಕಿ? ಆಮೇಲೆ ಇನ್ಯಾರ್ಯಾರು ಇಷ್ಟ ನಿನಗೆ? ತಾತ ಚಿಕ್ಕಿ. ಹಾಂ ವಿನೋಂಟಿ ಇಷ್ಟನಾ? ಹಾಂ ಆಮೇಲೆ ಇನ್ಯಾರಿಷ್ಟ? ಅಷ್ಟೇಯಾ? ಆಮೇಲೆ ಸ್ಕೂಟಿ ತಾತ, ಜಲ್ಜು, ಚುಚಿ ಮಮ್ಮಿ, ಶ್ರುತಿ ಮಮ್ಮಿ ಯಾರು ಇಷ್ಟ ಅಲ್ವ ನಿನಗೆ? ಇಷ್ಟನಾ? ಹೇಳಲಿಲ್ಲ ಮತ್ತೆ. ಆಮೇಲೆ ನಿಮ್ಮ ಅಕ್ಕ ಯಾರ್ಯಾರು ನಿನಗೆ? ಅಕ್ಕಂದಿರು ಎಷ್ಟು ಜನ ಅವರೇ? ಅಕ್ಕದಿರ ಹೆಸರು ಹೇಳವ? ಜಾನಿ ಅಲ್ಲ, ನಿಮ್ಮ ಅಕ್ಕನ ಹೆಸರೇನು? ಜೆಸಿಕಾ. ಹೇ ಜೆಸಿಕಾ ಅಲ್ಲ, ನಿಮ್ಮ ಅಕ್ಕಂದಿರ ಹೆಸರು ಹೇಳು? ದೀಕ್ಷಕ್ಕ. ಆಮೇಲೆ ದಿಗಣ. ಆಮೇಲೆ ಲಲಿತಮ್ಮ, ಅಂಗಡಿ ತಾತ. ಆಮೇಲೆ ಆಮೇಲೆ ಬೇಬಿ ಅಕ್ಕ ಬೇಡ ನಿಂಗೆ? ಸುಂದ್ರಮ್ಮ. ಇಲ್ಲಿ ಮಾತಾಡ್ಬಿಡು ವಿಡಿಯೋದಲ್ಲಿ, ಹೇಳು. ಆಮೇಲೆ ಮಾವದಿರಲ್ಲಿ ಯಾರ್ಯಾರು ಮಾವ? ಯಾವ ಮಾವಂದಿರ ಹೆಸರು ಹೇಳು? ನಿಮ್ಮ ಮಾವದಿರ ಹೆಸರೇನು? ತಗೊಡ್ತಾನಂತೆ ಶಿವ. ನಿಮ್ಮ ಮಾವಂದಿರ ಹೆಸರು ಹೇಳು? ಶಿವಣ್ಣ. ಆಮೇಲೆ ಶಿವಮಮ್ಮ. ಆಮೇಲೆ ಅಂಬ್ರಿಮಮ್ಮ. ಆಮೇಲೆ ಸತ್ಯಣ್ಣಮ್ಮ, ಚಿತ್ತಮ್ಮಪ್ಪ. ಆಮೇಲೆ ಇನ್ಯಾರ್ಯಾರು ಇಷ್ಟ ಹೇಳಿ? ನೀನು ಫಸ್ಟ್ ಹೇಳ್ಬಿಡು ಯಾರು ಅಂತ, ಆಮೇಲೆ ಹೇಳ್ತೀನಿ. ಹಾಂ ಹೇಳು. ನಿಂಗೆ ಇನ್ಯಾರು ಇಷ್ಟ? ಅಮ್ಮಮ್ಮ ಇಷ್ಟ ಇಲ್ಲ? ಅಮ್ಮಮ್ಮನ ಹೆಸರೇನು? ರಾಣಿಯಮ್ಮ. ಹಂಗೆ ಲಕ್ಷ್ಮಜ್ಜಿ ಅನ್ಬೇಕು, ಲಕ್ಷ್ಮಿ ಅನ್ಬಾರ್ದು. ಯಾರು? ಶಿವಮಮ್ಮ ಲಕ್ಷ್ಮಿ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿನ ನನ್ನ ತಮ್ಮ ಲಕ್ಷ್ಮಿ ಅಂತನಂತೆ, ಅದಕ್ಕೆ ನನ್ನ ಮಗಳು ಕೂಡ ಅಜ್ಜಿ ಅಂತಾಳಂತೆ, ಲಕ್ಷ್ಮಿ ಅಂತಾಳಂತೆ. ಮಂಜು ಮಮ್ಮ. ಹೋಗಪ್ಪ ನೀನು. ಸರಿ ಫ್ರೆಂಡ್ಸ್, ಬಾಯ್. ನಾನು ಇವಳನ್ನ ಫ್ರೆಶ್ ಅಪ್ ಮಾಡ್ಕೊಂಡು ಬರ್ತೀನಿ. ಸ್ನಾನ ಮಾಡಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಆಮೇಲೆ ಸಿಗೋಣ. ಬಾಯ್. ಹಾಗೆ ಈಗ ನನ್ನ ಮಗಳು ಮತ್ತು ನಾನು ಫ್ರೆಶ್ ಅಪ್ ಆಗಿ ಬಂದು ಅವಳನ್ನ ರೆಡಿ ಮಾಡಿ ಊಟಕ್ಕೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಊಟ ರೆಡಿ ಮಾಡಿಬಿಟ್ಟು ಅವಳಿಗೂ ಸುಧಾ ಊಟಕ್ಕೆ ಕೊಡ್ತೀನಿ. ಹಾಗೆ ಅವಳದು ಏನಂದರೆ ಅವಳು ಏನು ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ, ಕ್ರೀಮ್ ಆಗಿರ್ಬೋದು, ಪೌಡ್ರ್ ಆಗ್ಬೋದು, ಅವಳು ಎಲ್ಲಿಟ್ಟಿರ್ತಾಳೆ ಅದೇ ಜಾಗಕ್ಕೆ ತೊಗೊಂಡೋಗಿರ್ತಾಳೆ. ಅದೇ ಒಂದು ಖುಷಿ. ಎಲ್ಲನೂ ಅಲ್ಲಿ ಇಲ್ಲಿ ಹಾಕಬೇಕು ಅನ್ನೋದಿಲ್ಲ ಅವಳಿಗೆ. ಎಲ್ಲನೂ ಒಂದೇ ತಾವು ಇಡ್ತಾಳೆ ತಗೊಂಡೋಗಿ, ಅದೇ ಖುಷಿ. ಊಟ ರೆಡಿ ಇದೆ. ಈಗ ಅವಳಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಫಸ್ಟು. ಅದಾದ ನಂತರ ನೀರು ತಂದು ಇಡ್ತೀನಿ ಅವಳಿಗೆ. ಅವಳು ಮಧ್ಯದಲ್ಲಿ ಜಾಸ್ತಿ ನೀರು ಕುಡಿತಾಳೆ, ತುಂಬಾ ನೀರು ಕುಡಿತಾಳೆ. ಹಾಗೆ ಅವಳ ಜೊತೆ ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಹಾಗೆ ಅವಳು ಫೇವ್ರೆಟ್ ಕಾರ್ಟೂನ್ಸ್ಗಳನ್ನ ನೋಡ್ತಾಳೆ. ಯಾವುದು ಅಂದರೆ ಡೋರಾ ಮತ್ತು ಡಿಯಾನ್. ಏನು ನೋಡ್ತಾಯಿದ್ದೀ? ಗೊಂಬೆ ನೋಡ್ತಾಯಿದ್ದೀಯಾ? ಏನು ಗೊಂಬೆ? ಡೋರಾ. ಇಷ್ಟನಾ ನಿಂಗೆ ಡೋರಾ? ಹಾಗೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಟೇಬಲ್ ಹಬ್ಬ ನಡೀತೆ. ಒಂದು
ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಟೊಮೊಟೊ ಸಾರು ಮತ್ತು ರೈಸು ಮಾಡೋಣ ಮಾಡ್ತಾಯಿದ್ದೀನಿ. ಅದು ಇದು ಲಾಂಗ್ ಆಗುತ್ತೆ ಅಂತ ಅನ್ಕೋತೀನಿ. ಇದು ಫಸ್ಟ್ ವಿಡಿಯೋ ಅಲ್ವಾ, ಹಾಗಾಗಿ ನನಗೆ ಶಾರ್ಟ್ ವಿಡಿಯೋಸ್ ಮಾಡಬೇಕು ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ದೊಡ್ಡದಾಯಿತು ಇಲ್ಲ ಚಿಕ್ಕದಾಗಿದೆ ವಿಡಿಯೋಸ್ ಅಂತ. ನಾನು ಯಾವ ರೀತಿ ಇದೆ ಅಂತ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಲ್ವಾ ಡೈಲಿ ವ್ಲಾಗ್ನ, ಹಾಗಾಗಿ ತುಂಬ ಲಾಂಗ್ ಇದೆ ಅಂತ ಅನ್ಕೋತೀನಿ. ಎಡಿಟ್ ಮಾಡುವಾಗ ನನಗೆ ಗೊತ್ತಾಗ್ತಿದೆ ತುಂಬ ಲಾಂಗ್ ಇದೆ ಅಂತ. ಹಾಗೆಯೇ ಈಗ ನಾನು ಟೊಮೊಟೊ ಸಾರಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಗೆ ಒಂದು ದೊಡ್ಡದು ಈರುಳ್ಳಿ ಹಾಗೆ ಒಂದು 4 ಬೆಳ್ಳುಳ್ಳಿ 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ವಿಶಿಲ್ ಹೊಡೆಸ್ಕೊತೀನಿ. ಹಾಗೆ ನಾನು ಅಡುಗೆ ಮಾಡ್ತಾ ನನ್ನ ಮಗಳು ಕಾಟ್ ಮೇಲೆ ಕೂತ್ಕೊಂಡು ಕಾರ್ಟೂನ್ ನೋಡ್ತಾ ನನ್ನ ಜೊತೆ ನಾನು ಅಡುಗೆ ಮಾಡಬೇಕಾದ್ರೆ ಮಾತಾಡ್ತಾಯಿದ್ಲು. ನಾನು ಅವಳ ಕಡೆನೂ ಸ್ವಲ್ಪ ನೋಡ್ಕೊಂಡು ಮಾತಾಡ್ಕೊಂಡು ಅಂತ ಅನ್ಕೊಂತ ಹೇಳ್ತಾ ಹಾಗೆ ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಹಬ್ಬ ಇರೋದ್ರಿಂದ ನಾವು ಸಂಡೇ ಆಗಿತ್ತು, ಆದರೆ ಹಬ್ಬ ಇರೋದ್ರಿಂದ ಇಲ್ಲಿ 1 ವೀಕ್ ಹಬ್ಬ ನಡೆಯುತ್ತೆ. ಆದರೆ ಯಾವುದೇ ರೀತಿ ನಾವು ನಾನ್ ವೆಜ್ ಮಾಡಿರಲಿಲ್ಲ, ಎಲ್ಲ ಮನೆಯೆಲ್ಲ ಕ್ಲೀನಾಗಿತ್ತಲ್ಲ. ಇನ್ನು ಸೋಮವಾರ ಎದ್ದು ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು, ಮತ್ತು ಎಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ರೆ ಇದಾಗುತ್ತೆ ಅಂದ್ಬಿಟ್ಟು ಯಾವುದೇ ರೀತಿ ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಹಾಗೆ ಈಗ ಅದಕ್ಕೇ ಸ್ವಲ್ಪ ಕಾಯಿನ ತುರಿದಿಟ್ಕೊತಾ ಇದ್ದೀನಿ. ಹಾಗೆ ಅದನ್ನ ಕಾಯಿ ತುರಿದಿಟ್ಕೊಂಡು ನಾವು ಲಾಸ್ಟಲ್ಲಿ ವಿಶಿಲೆಲ್ಲ ಇಳಿದ್ಮೇಲೆ ಅದನ್ನು ಕಾಯಿ ತುರಿನ ಫಸ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಆ ಸಾಂಬಾರನ್ನ ಅದಕ್ಕೆ ಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡ್ರೆ ಟೊಮೊಟೊ ಸಾರು ಈಸಿ ಇರುತ್ತೆ. ಟೊಮೊಟೊ ಸಾರು ಚೆನ್ನಾಗಿ ಬರುತ್ತೆ, ನೋಡಿ ನೀವು ಒಂದು ಟೈಮ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಈಗ ಹೊರಗಡೆ ಎಲ್ಲಾರ ಹೋಗಿರ್ತೀವಿ ಅಂದರೆ ಬೇಗ ಬಂದು ನಾವು ಜಲ್ದಿ ಮಾಡಬೇಕು ಅಂದರೆ ಟೊಮೊಟೊ ಸಾರು ಮಾತ್ರ ಬೇಗನೆ ಈಸಿಯಾಗಿ ಮಾಡ್ಕೋಬೋದು. ಒಬ್ಬೊಬ್ಬರು ಹುಣಸೆ ಹುಳಿನೂ ಬಿಡ್ಕೋತಾರೆ. ನಾನು ತುಂಬ ಏನು ಜಾಸ್ತಿ ಹುಳಿ ತಿನ್ನೋದಿಲ್ಲ, ಅಂದರೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಆ್ಯಸಿಡಿಟಿ. ಹಾಗಾಗಿ ನಾನು ಯಾವುದೇ ರೀತಿ ಹುಣಸೆ ಹುಳಿ ಆಗಲಿ ಯಾವುದೇ ಥರ ಹುಳಿ ಐಟಮ್ಸ್ನ ತಿನ್ನೋದಕ್ಕೂ ಹೋಗೋದಿಲ್ಲ, ತಿನ್ನೋಕ್ಕೂ ಇಷ್ಟನೂ ಪಡೋದಿಲ್ಲ. ಹಾಗೆ ನಾನು ಸ್ವಲ್ಪ ಸ್ನ್ಯಾಶ್ ಮಾಡಿಕೊಂಡು ಸಾಂಬಾರನ್ನ ಈಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈಗ ಅದು ಒಗ್ಗರಣೆಗೆ ಹಾಕಿದ್ಮೇಲೆ ಹಾಗೆ ಅಲ್ಲೇ ಸ್ವಲ್ಪ ಪಾತ್ರೆ ಬಿದ್ದಿತ್ತು, ಹಾಗೆ ಪಾತ್ರೆನ ವಾಶ್ ಮಾಡ್ಕೋತಾ ಇದ್ದೀನಿ. ನನಗೆ ಏನಪ್ಪ ಅಂದರೆ ಅಲ್ಲಿ ಕೆಲಸ ಅಲ್ಲೇ ಆಗೋಗ್ಬಿಡ್ಬೇಕು. ನನಗೆ ಮನೇಲಿ ಎಲ್ಲ ಪಾತ್ರೆ ಆಗಲಿ ಬಟ್ಟೆ ಆಗಲಿ ಹಾಗೆ ಮಡಿಕೊಂಡಿರಬಾರ್ದು. ನನಗೆ ಆಗಾಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಆರಾಮಾಗಿರ್ಬೋದು. ಅದು ಬಿಟ್ಬಿಟ್ಟು ಸುಮ್ಮನೆ ಎಲ್ಲ ಲೋಡ್ ಮಾಡ್ಕೊಂಡು ಒಂದೇ ಸಮ ವಾಶ್ ಮಾಡಬೇಕು, ಒಂದೇ ಸಮ ಬಟ್ಟೆ ವಾಶ್ ಮಾಡಬೇಕು, ಒಂದೇ ಸಮ ಪಾತ್ರೆ ವಾಶ್ ಮಾಡಬೇಕು ಅಂದರೆ ತುಂಬಾ ವರ್ತ್ ಅನಿಸುತ್ತೆ. ನಮಗೆ ತಲೆನೋವು ಬಂದ್ಬಿಡೋ ಅಷ್ಟು ಬೇಜಾರಾಗುತ್ತೆ ಜಾಸ್ತಿ ಪಾತ್ರೆ ಜಾಸ್ತಿ ಬಟ್ಟೆ ನೋಡಿದ್ರೆ. ಹಾಗಾಗಿ ನಾನು ಅಲ್ಲೇ ಒಂದೊಂದೇ ಬಿದ್ದಂಗೆ ತೊಳ್ಕೊಬಿಡ್ತೀನಿ. ಪಾತ್ರೆ ಆಗಲಿ ಬಟ್ಟೆ ಆಗಲಿ ಯಾವುದೇ ಆಗಲಿ. ನಮಗೂ ಸ್ಟ್ರೈನ್ ಕಮ್ಮಿ ಆಗುತ್ತೆ ಅಲ್ವಾ, ನಾವು ಸ್ವಲ್ಪ ಇದ್ದಾಗಲೇ ತೊಳ್ಕೊಬಿಟ್ರೆ ಯಾವುದೇ ರೀತಿ ಇದಾದ್ರೂ. ಹಾಗಾಗಿ ನಾನು ಸ್ವಲ್ಪ ಇದ್ದಾಗಲೇ ಎಲ್ಲನೂ ವಾಶ್ ಮಾಡಿ ಇಟ್ಕೋತೀನಿ. ಹಾಗೆ ಈಗ ವಾಶ್ ಮಾಡಿದ ನಂತರ ಅದಕ್ಕೇ ರೈಸ್ಗೆ ಇಡ್ತೀನಿ, ಅದೇ ಕುಕ್ಕರ್ಗೆ ರೈಸ್ಗೆ ಇಟ್ಕೋತೀನಿ. ನಾನು ಏನಪ್ಪ ಅಂದರೆ ನಿಮ್ಮ ಕೂಟೆಲ್ಲ ಶೇರ್ ಮಾಡ್ಕೋಬೇಕು ಅಂದರೆ ಎಲ್ಲ ಹಸ್ಬೆಂಡ್ ಅಂದರೆ ನನಗೆ ಒಂಥರ ಮುಜುಗರ ಆದಂಗೆ. ಇಲ್ಲಿ ನನ್ನ ಮಾವ ಅಂತ ಕರಿತೀನಿ ನಾನು ನಮ್ಮ ಮನೆಯವ್ರನ್ನ, ಹಾಗಾಗಿ ನಾನು ಮಾವ ಅಂತಲೇ ಮೆನ್ಷನ್ ಮಾಡಿ ಹೇಳ್ತೀನಿ. ನಮ್ಮ ಮಾವ ಬರೋದ್ರೊಳಗಡೆ ನಾನು ಬೇಗ ಅಡುಗೆ ಮಾಡಿ ಮಡಗಬೇಕಾಗಿತ್ತು. ಹಾಗಾಗಿ ಹಾಲೇ 2:30 ಆಗೋಗಿತ್ತು ಟೈಮು. ನಾನು ಪಾಪು ಮಲಗಿದ್ಲಲ್ಲ, ಎದ್ದಿರಲಿಲ್ಲ ಅವಳು ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಅವಳು ಎದ್ದ ತಕ್ಷಣ ಜಲ್ದಿ ಅಡುಗೆ ಮಾಡಿಬಿಟ್ಟು ಮೇಲ್ಗಡೆ ಬಟ್ಟೆ ಹಾರಾಕಿದೆ ಅಂತ ಬಟ್ಟೆ ಎತ್ಕೊಬರೋಕ್ಕೆ ಹೋಗಬೇಕಾಗಿತ್ತು. ಹಾಗೆಯೇ ನಾನು ಇಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡು ಹಾಗೆ ಸ್ವಲ್ಪ ಹಪ್ಪಳ ಇತ್ತು, ಹಾಗೆ ಹಪ್ಪಳನ ಹಾಕೋತಾ ಇದ್ದೀನಿ. ಎಲ್ಲ ಮಾಡಾಗಿತ್ತು. ಹಾಗೆಯೇ ಮೇಲ್ಗಡೆ ಹೋಗಿ ಟೆರಸ್ ಮೇಲೆ ನಾನು ಬಟ್ಟೆಗಳ್ನ ಎತ್ಕೊಂಡು ಬಂದೆ. ಹಾಗೆ ನಮ್ಮ ಮಾವ ಬರೋಷ್ಟರೊಳಗೆ ಬೇಗ ಬಟ್ಟೆ ಎಲ್ಲ ಮಡಿಸಿಟ್ಬಿಡೋಣ ಅಂದ್ಬಿಟ್ಟು ಮಡಿಸಿಡ್ತಾ ಇದ್ದೀನಿ. ಹಾಗೆ ಮಡಿಸಿಟ್ಟ ತಕ್ಷಣ ನಮ್ಮ ಮಾವ ಬಂದಿದ್ದರು ಆಗ್ಲೇ. ಆಗ ಬಂದು ಅವ್ರು ಫ್ರೆಶಪ್ ಆಗಿ ಬರೋಷ್ಟರೊಳಗೆ
ನಾವು ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ. ನಾವು ಯಾವಾಗ್ಲೂ ಹೀಗೇ ಮಾರ್ನಿಂಗ್ ಆಗಿರ್ಬೋದು, ನೈಟ್ ಆಗಿರ್ಬೋದು. ಈಗ ಸಂಡೇ ಆದರೆ ಆಫ್ಟರ್ನೂನ್ ಆಗಿರ್ಬೋದು 3 ಟೈಮ್ನೂ ಸುಧಾ ನಾವು 3 ಜನನೂ ಒಟ್ಟಿಗೆ ಕೂತ್ಕೊಂಡೆ ಊಟ ಮಾಡಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಾವು 3 ಜನನೂ ಒಟ್ಟಿಗೆ ಊಟ ಮಾಡ್ತೀವಿ. ಹಾಗೆ ನನ್ನ ಮಗಳನ್ನ ಊಟ ಮಾಡು ಅಂದೆ, ನನಗೆ ಬೇಡ ಅಂತ ಅಂದ್ಲು ಅಂದ್ಬಿಟ್ಟು ನಾವಿಬ್ಬರು ಊಟ ಮಾಡಿದ್ವಿ. ಮಾಡಿ ಒಂದು ಅರ್ಧ ಗಂಟೆ ಆಮೇಲೆ ನಾನು ಅಮ್ಮ ಊಟ ಮಾಡಬೇಕು ಅಂದ್ಲು ಅಂದ್ಬಿಟ್ಟು ನಮ್ಮ ಮಾವನೇ ಹಾಕ್ಕೊಟ್ಟು ಊಟ ಮಾಡಿಸಿದ್ರು. ಹಾಗೆ ನೋಡ್ತಾ ಇರ್ಬೋದು. ಅವಳಿಗೆ ಅವರ ಅಪ್ಪ ಅಂದರೆ ತುಂಬಾ ಇಷ್ಟ. ಹಾಗೆಯೇ ನಮ್ಮ ಮಾವನಿಗೆ ನಮ್ಮ ಮಗಳು ಅಂದ್ರೂ ತುಂಬಾ ಇಷ್ಟ. ತುಂಬಾ ಇಷ್ಟಪಟ್ಟು ಅವರು ಆಟ ಆಡ್ಕೊಂಡು ಮಾತಾಡ್ಕೊಂಡು ಇರ್ತಾರೆ. ಆಗಲೇ 3 ಗಂಟೆ ಆಗೋಗಿತ್ತು ನಾವು ಊಟ ಮಾಡಬೇಕಾದ್ರೆ. ಹಾಗೆಯೇ ಊಟ ಎಲ್ಲ ಮಾಡಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು, ಹಾಗೆ ಆಂಟಿ ನನಗೆ ಸ್ವಲ್ಪ ಹೂವು ಕಟ್ಕೊಡಪ್ಪ ಅಂತ ಕೊಟ್ಟಿದ್ದರು. ಮಲ್ಲಿಗೆ ಹೂವನ್ನ ನಾಳೆ ಹಬ್ಬ ಇರೋದ್ರಿಂದ ತೊಂಬಿಟಾರತಿ ಹೋಗ್ತಾರಂತೆ ಅವರೆಲ್ಲ. ನಾವು ಹೊರಗಿನವರಲ್ವ, ಅಂದರೆ ನಮ್ಮ ಊರಿಂದ ನಾವು ಬೇರೆ ಊರಿಂದ ಇರೋದಲ್ವ, ನಾವು ಯಾವುದೇ ರೀತಿ ಆರತಿ ಏನೂ ಮಾಡಿರಲಿಲ್ಲ. ನಾನು ಮಾಡಬೇಕು ಅಂತ ಅಂದ್ಕೊಂಡೆ, ನಮ್ಮ ಅಮ್ಮನ್ನ ಕರೆದೆ, ನಮ್ಮಮ್ಮ ಬರಲಿಲ್ಲ. ಹಾಗಾಗಿ ನಮ್ಮಮ್ಮ ಬರಲಿಲ್ಲ ಅನ್ನೋ ಇದಕ್ಕೆ ನಾನು ಒಬ್ಬಳೇ ಮಾಡಬೇಕಲ್ಲ ಅಂತ ನಾನೇ ಆಂಟಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಹೂವು ಕಟ್ಕೊಟ್ಬಿಟ್ಟು, ಹಾಗೆ ಅದೇ ತೊಂಬಿಟ್ಟಿಗೆ ಚುಚ್ತಾರಲ್ಲ ಆ ರೀತಿ ಹೂವನ್ನ ಪೋಣಿಸ್ಕೊಟ್ಬಿಟ್ಟು ಹಾಗೆಯೇ ಮಾತಾಡ್ತಾ ಕೂತಿದ್ವಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಮಾರ್ನಿಂಗಿಂದ ಈವ್ನಿಂಗ್ ರುಟೀನ್ ನಂದು ಹೀಗಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ.